ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ನೋಡೋಣ. ಶುರುವಿನಲ್ಲಿ ಮನೆಯವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿರ್ತಾರೆ. ಆಗ ಶ್ರವಣ ಅವರು, ಸಂಗೀತ, ನಿನಗೆ ನೆನಪಿದೆಯಾ, ಅಜಿತ್ ಹುಟ್ಟಿದ ದಿನವೇ ನನಗೆ ಪ್ರಮೋಷನ್ ಸಿಕ್ಕಿದೆ, ನಿನಗೆ ನೆನಪಿದೆಯಾ ಸಂಗೀತ ಅಂತ ಕೇಳ್ತಾರೆ. ಆಗ ಸಂಗೀತ ಅವರು, ಶ್ರವಣ್, ಅದು ನೆನಪು ಆಗೋ ದಿನನೇನೋ, ಅದು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ಆ ದಿನ ನೆನೆಸ್ಕೊಂಡ್ರೆ ಇನ್ನೂ ಖುಷಿ ಆಗ್ತಾ ಇದೆ. ಹೌದು ಶ್ರವಣ್, ನೀನು ನಮಗೆಲ್ಲರೂ ಪಾರ್ಟಿನೇ ಕೊಡಲಿಲ್ಲ ನೋಡು ಅಂತ ಹೇಳ್ತಾರೆ. ಆಗ ಇಲ್ಲಿ ಶ್ರವಣ್ ಅವರು, ಅಕ್ಕ ಅಷ್ಟೇನಾ, ಪಾರ್ಟಿ ಏನು, ಎಲ್ಲರಿಗೂ ಧಮಾಕನೇ ಕೊಡಿಸ್ಬಿಡ್ತೀನಿ, ಇವತ್ತು ಹೇಗೋ ಅಜಿತ್ ಹುಟ್ಟಿದಬ್ಬ ಅಲ್ವಾ, ಇವತ್ತೇ ಏನಾದರೂ ಕೊಡಿಸ್ತೀನಿ ಅಂತ ಇಲ್ಲಿ ಶ್ರವಣ್ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಖುಷಿಯಿಂದ ನಗ್ತಾ ಇರ್ತಾರೆ. ಭೂಮಿಗೆ ಇಲ್ಲಿ, ಅಯ್ಯೋ ಇವತ್ತು ಸಾಹೇಬ್ರು ಹುಟ್ಟುಹಬ್ಬ ಅಲ್ವಾ, ನಾನು ಮರ್ತೇ ಹೋದೆ, ನಾನು ಪತ್ರ ಬರಿಬೇಕಿತ್ತು, ಅಯ್ಯೋ ಏನು ಮಾಡಲಿ, ಈಗಲೇ ಹೋಗಿ ಬರಿಬೇಕು, ಈಗಾಗಲೇ ಲೇಟ್ ಆಗಿದೆ ಅಂತ ಭೂಮಿ ಅಂದ್ಕೊಂಡು ಸೀದಾ ರೂಮ್ಗೆ ಹೋಗ್ತಾರೆ. ಈ ಕಡೆ ಸತ್ಯ ಮತ್ತು ಅಜಿತ್ ಇಬ್ಬರು ಕೂಡ, ಸತ್ಯ ಅವರು, ಅಜಿತ್, ಭೂಮಿ ನಿನಗೋಸ್ಕರ ಪತ್ರ ಬರಿತಾ ಇದ್ದಾಳೆ, ಆದರೆ ಪತ್ರದಲ್ಲಿ ಏನು ಬರಿಬೋದು, ನೀನಂದರೆ ಇಷ್ಟ ಇಲ್ಲ ಅಂತ ಬರಿಬೋದೇನೋ ಅಂತ ಇಲ್ಲಿ ಸತ್ಯ ಅವರು ಹೇಳ್ತಾರೆ. ಆಗ ಅಜಿತ್ ಅವರು, ಸತ್ಯಣ್ಣ ಏನು ಮಾತಾಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಭೂಮಿ ಆ ರೀತಿ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಜಿತ್ ಹೇಳ್ತಾರೆ. ಆಗ ಸತ್ಯ ಅವರು, ಅಲ್ಲ ಅಜಿತ್, ಅದು ಹೇಗೆ ಹೇಳ್ತೀಯ, ಅಷ್ಟು ಚೆನ್ನಾಗಿ ಆ ರೀತಿ ಬರೆಯಲ್ಲ ಅಂತ ಯಾವ ನಂಬಿಕೆ ಇದೆ ಅಂತ ಕೇಳ್ತಾರೆ. ಆಗ ಅಜಿತ್ ಅವರು, ನನ್ನ ನಂಬಿಕೆ ಇದೆ ಸತ್ಯಣ್ಣ, ಖಂಡಿತವಾಗ್ಲೂ ಭೂಮಿನ ನನ್ನ ಮೇಲೆ ಪ್ರೀತಿನೇ ಬರೆದಿದ್ದಾಳೆ, ನನ್ನ ನಂಬಿಕೆ ಇದೆ ಅಂತ ಹೇಳ್ತಾರೆ. ಆಗ ಸತ್ಯ ಅವರು, ಏನಪ್ಪ ನಂಗಂತೂ ಅನುಮಾನ ಅಂತ ಸತ್ಯ ಅವರು ವ್ಯಂಗ್ಯವಾಗಿ ಮಾತಾಡ್ತಾರೆ. ಆಗ ಅಜಿತ್ ಅವರು, ಯಾಕೆ ಸತ್ಯಣ್ಣ, ಅವತ್ತು ಒಂದಿನ ಅಶ್ವಿನಿ ನನ್ನ ಬಗ್ಗೆ ಏನೋ ಅಂತಿದ್ದಕ್ಕೆ ಭೂಮಿ ತುಂಬಾ ಜಲಸ್ ಫೀಲ್ ಆಗಿದ್ಲು, ಖಂಡಿತವಾಗ್ಲೂ ಭೂಮಿಗೆ ನನ್ನ ಮೇಲೆ ಪ್ರೀತಿನೇ ಇದೆ, ಪ್ರೀತಿಯಿಂದ ಪತ್ರ ಬರೀತಾಳೆ, ನೋಡ್ತಾ ಇರು ಅಂತ ಅಜಿತ್ ಹೇಳ್ತಾರೆ. ಆಗ ಸತ್ಯ ಅವರು, ಏನೋ ಭೂಮಿ ಏನೋ ಬರೀತಾರೋ ಏನೋ, ಅದಕ್ಕೋಸ್ಕರ ಕಾಯಬೇಕು ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಮೊದಲು ನನ್ನ ಆ ಪತ್ರನ ಓದಬೇಕು, ಆ ಪತ್ರ ಓದಿದ ಮೇಲೆ ನನಗೆಲ್ಲ ಗೊತ್ತಾಗುತ್ತೆ ಅಂತ ಇಲ್ಲಿ ಅಜಿತ್ ಅವರು ಹೇಳ್ತಾರೆ. ಈ ಕಡೆ ಭೂಮಿ ಪತ್ರ ಬರೆಯೋಕ್ಕೆ ಶುರು ಮಾಡ್ತಾರೆ. ಅಜಿತ್ ನೆನಪು ಮಾಡ್ಕೊಳ್ತಾ ಇರ್ತಾರೆ, ಇಷ್ಟು ತಿಂಗಳು ಸಾಹೇಬರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಆದರೂ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಕಳೆದ ದಿನವನ್ನೆಲ್ಲ ನೆನೆಸ್ಕೊಂಡು ಖುಷಿಯಿಂದ ನಗ್ತಾ ಇರ್ತಾರೆ. ಇವತ್ತು ನಾನು ಬರೆಯೋ ಪತ್ರ ನೋಡಿ ಅಜಿತ್ ಸಾಹೇಬರು ತುಂಬಾ ಖುಷಿ ಪಡಬೇಕು, ಆ ರೀತಿ ಪತ್ರ ಬರಿಬೇಕು ಅಂತ ಯೋಚನೆ ಶುರು ಮಾಡ್ತಾರೆ. ಮತ್ತು ಈ ಕಡೆಯಲ್ಲಿ ಲಕ್ಷ್ಮಕ್ಕ ಮನೆಯಲ್ಲಿ ಶಾರದನ ನೋಡಿ ಇಲ್ಲಿ ಅಶ್ವಿನಿಗೆ ಶಾಕ್ ಆಗುತ್ತೆ. ಕೊನೆಗೂ ನನ್ನ ಪ್ಲಾನ್ ಸಕ್ಸಸ್ ಆಯಿತು, ಈ ಶಾರದಾನ ಹಿಡ್ಕೊಂಡು ಹೇಗಾದರೂ ಮಾಡಿ ಆ ಮನೆಯವ್ರನ್ನ ಆಟಾಡಿಸ್ಬಹುದು, ಇವಳನ್ನು ಹಿಡ್ಕೊಂಡು ಹೇಗಾದರೂ ಮಾಡಿ ದುಡ್ಡನ್ನು ವಸೂಲಿ ಮಾಡಬಹುದು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಅಶ್ವಿನಿ ದೇವಯಾನಿಗೆ ಕಾಲ್ ಮಾಡಿ ಇರ್ತಾರೆ. ಮೇಡಮ್, ಒಳ್ಳೆ ಸುದ್ದಿ ಸಿಕ್ಕಿದೆ, ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಅನ್ಕೋಬೋದು ಅಂತ ಹೇಳ್ತಾರೆ. ಆಗ ದೇವಯಾನಿ, ಏನು ಮಾತಾಡ್ತಾ ಇದೀಯ ಅಶ್ವಿನಿ ನೀನು ಅಂತ ಕೇಳ್ತಾರೆ. ಆಗಲೇ ಇಲ್ಲಿ ಅಶ್ವಿನಿ, ಹೌದು ಮೇಡಮ್, ಏನಂದರೆ ಆ ಶಾರದಾ ನನಗೆ ಸಿಕ್ಬಿಟ್ಲು ಅಂತ ಹೇಳ್ತಾರೆ. ಆಗ ದೇವಯಾನಿ, ಏನು ಶಾರದಾನ ಸಿಕ್ಬಿಟ್ಲ, ಎಲ್ಲಿದ್ದಾಳೆ ಅಂತ ದೇವಯಾನಿ ಕೇಳ್ತಾರೆ. ಆಗ ಇಲ್ಲಿ ಅದನ್ನು ಕೇಳಿಸ್ಕೊಂಡು, ಏನಿದು, ಏನು ಮಾತಾಡ್ತಾ ಇದ್ದೀರಿ, ಅಲ್ಲ ಶಾರದಾ ಅಮ್ಮ ಅಂತ ಇಲ್ಲಿ ದೇವಯಾನಿ ಹೇಳ್ತಾ ಇದ್ದಾರಲ್ಲ, ಅಷ್ಟಕ್ಕೂ ಏನಿರ್ಬೋದು ಅಂತ ಭೂಮಿಗೆ ಟೆನ್ಷನ್ ಆಗಿ ಅಲ್ಲೇ ದೇವಯಾನಿ ರೂಮ್ ಹಿಂದ್ಗಡೆ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಅಶ್ವಿನಿ, ಅಯ್ಯೋ ಮೇಡಮ್, ಶಾರದಾ ಬಗ್ಗೆ ನಿಮಗೆ ಹೇಳಬೇಕು, ಅವಳಿಗೆ ಅದು ಅಲ್ಲದೆ ಫೋನಲ್ಲಿ ಹೇಳೋದು ಬೇಕಾಗಿಲ್ಲ, ನೀವು ಮಾಮೂಲಿ ಜಾಗಕ್ಕೆ ಬಂದುಬಿಡಿ ಅಂತ ಇಲ್ಲಿ ಅಶ್ವಿನಿ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಆಗ ದೇವಯಾನಿ, ಸರಿ ಆಯಿತು, ನಾನು ಈಗಲೇ ಬರ್ತೀನಿ ಅಂತ ಹೇಳ್ತಾರೆ. ಆಗ ದೇವಯಾನಿ, ಅಲ್ಲ ಅಷ್ಟಕ್ಕೂ ಅಶ್ವಿನಿಗೆ ಆ ಶಾರದಾ ಎಲ್ಲಿ ಸಿಕ್ಬಿಟ್ಲು, ಒಟ್ಟಿನಲ್ಲಿ ಶಾರದಾ ಸಿಕ್ಕಿದ್ಲಲ್ವಾ, ಅಷ್ಟೇ ಸಾಕು ನನಗೆ ಅಂತ ದೇವಯಾನಿ ಮನೆಯಿಂದ ಹೊರಗಡೆ ಹೊರಡ್ತಾರೆ. ಇದನ್ನು ಕೇಳಿಸ್ಕೊಂಡ ಭೂಮಿಗೆ ತುಂಬಾ ಶಾಕ್ ಆಗುತ್ತೆ. ಇದೇನಿದು, ಹಾಗಾದರೆ ಶಾರದಮ್ಮನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾಗಿತ್ತು, ಅಶ್ವಿನಿ ಫೋನ್ ಮಾಡ್ದಾಳೆ, ಹಾಗಾದರೆ ಅಶ್ವಿನಿ ದೇವಯಾನಿ ಅಮ್ಮ ಕಾಂಟ್ಯಾಕ್ಟಲ್ಲಿದ್ದಾರಾ, ಏನು ನಡೀತಾ ಇದೆ, ಅದನ್ನು ಕಂಡುಹಿಡಿಬೇಕು, ಅವರು ಎಲ್ಲಿಗೆ ಹೋಗ್ತಿದ್ದಾರೆ, ಅದನ್ನು ಮೊದಲು ಇವರನ್ನು ಫಾಲೋ ಮಾಡಬೇಕು ಅಂತ ಭೂಮಿ ಕೂಡ ಇಲ್ಲಿ ದೇವಯಾನಿ ಹಿಂದೆ ಹೋಗ್ತಾರೆ. ಈ ಕಡೆ ಅಶ್ವಿನಿ ಮತ್ತು ದೇವಯಾನಿ ಇಬ್ಬರು ಕೂಡ ಭೇಟಿ ಆಗ್ತಾರೆ. ಆಗ ಅಶ್ವಿನಿ, ನೋಡಿ ಮೇಡಮ್, ಎಲ್ಲ ವಿಷಯ ನಿನಗೆ ಮುಟ್ಟುತ್ತೆ, ನನಗೆ ಸೇರಬೇಕು, ಅದನ್ನು ನೀವು ಕೊಟ್ಟರೆ ಖಂಡಿತವಾಗಿಯೂ ಆ ಶಾರದಾನ ನಿಮ್ಮ ಕೈಗೆ ಒಪ್ಪಿಸ್ತೀನಿ, ಈಗಾಗಲೇ ಶಾರದಾ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ ಅಂತ ಅಶ್ವಿನಿ ಹೇಳ್ತಾರೆ. ಆಗ ದೇವಯಾನಿ, ಏನು ಮಾತಾಡ್ತಾ ಇದ್ದೀರಿ, ಸರಿ ಎಲ್ಲಿದ್ದಾಳೆ ಹೇಳು ಅಂತ ಹೇಳ್ತಾರೆ. ಮೊದಲು ದುಡ್ಡು ಕೊಡಿ ಮೇಡಮ್, ಆಮೇಲೆ ನಿಮ್ಮ ಮುಂದೆನೇ ತಂದು ಶಾರದಾನ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಆಗ ದೇವಯಾನಿ, ಸರಿ ತಗೋ ಅಂತ ದುಡ್ಡನ್ನು ಕೊಡ್ತಾರೆ.
ಆಗ ದೂರದಿಂದ ಭೂಮಿಗೆ ಅದು ಕಾಣಿಸುತ್ತೆ. ಏನಿದು ದೇವಯಾನಿ ಅಮ್ಮ ಯಾಕೆ ದುಡ್ಡು ಕೊಡ್ತಾ ಇದ್ದಾರೆ? ಅಷ್ಟಕ್ಕೂ ಅಶ್ವಿನಿ ಮತ್ತು ದೇವಯಾನಿ ಅಮ್ಮ ಮಧ್ಯೆ ಏನು ನಡೀತಾ ಇದೆ? ಅಯ್ಯೋ ದೇವರೇ, ಇದೆಲ್ಲ ಮನೆಯವರಿಗೆ ಗೊತ್ತೇ ಇಲ್ವಲ್ಲ, ಇಬ್ಬರು ಏನು ನಡೆಸ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇದನ್ನು ಹೀಗೆ ಕಂಡುಹಿಡೀಲಿ ನಾನು ಅಂತ ಭೂಮಿ ತುಂಬಾ ಟೆನ್ಷನ್ ಆಗಿ ಒದ್ದಾಡ್ತಾ ಇರ್ತಾರೆ. ಮನೆಯಲ್ಲಿ ಸಂಗೀತದವರು ಭೂಮಿನ ಹುಡುಕ್ತಾ ಇರ್ತಾರೆ. ಅಜಿತ್ ಭೂಮಿನ ನೋಡಿದೇನೋ, ಎಲ್ಲೂ ಭೂಮಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಏನು ಹೇಳ್ತಾ ಇದೀಯಾ ಅಮ್ಮ, ಭೂಮಿ ಇಲ್ಲೇ ಇದ್ಲಲ್ಲ ಈಗ ಸ್ವಲ್ಪ ಹೊತ್ತಿನಲ್ಲಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಹೌದಪ್ಪ, ಈಗ ಇದ್ದಿದ್ಲು, ಈಗ ಕಾಣಿಸ್ತಾ ಇಲ್ಲ ಕಣೋ, ನಿಮ್ಗೇನಾದರೂ ಹೇಳ್ಬಿಟ್ಟು ಹೋಗಿದ್ದಾಳನೋ ಅಂದ್ಕೊಂಡೆ ಸಂಗೀತ ಹೇಳ್ತಾರೆ. ಆಗ ಅಜಿತ್ ಅವರು, ಇಲ್ಲ ಅಮ್ಮ, ನನ್ನ ಹತ್ರ ಏನೂ ಹೇಳಿಲ್ಲ, ಭೂಮಿ ಅಷ್ಟಕ್ಕೂ ಭೂಮಿ ಎಲ್ಲೋದ್ಲು ಹೇಳ್ದೆ ಕೇಳ್ದೆ ಹೋಗಲ್ವಲ್ಲ ಅಂತ ಅಜಿತ್ಗೂ ಕೂಡ ಇಲ್ಲಿ ಟೆನ್ಷನ್ ಆಗುತ್ತೆ. ಈ ಕಡೆ ದೇವಯಾನಿ, ಸರಿ ಹೇಳು ಎಲ್ಲಿದ್ದಾಳೆ, ಏನು ಶಾರದಾ ಅಂತ ಕೇಳ್ತಾರೆ. ಆಗ ಇಲ್ಲಿ ಅಶ್ವಿನಿ, ಅಯ್ಯೋ ಮೇಡಮ್, ಅದಕ್ಕೂ ಸ್ವಲ್ಪ ಖರ್ಚಾಗುತ್ತೆ, ಈಗಲೇ ಹೇಳಿಬಿಟ್ರೆ ಎಲ್ಲ ಕೊಟ್ಟು ಬಯಲಾಗ್ತದಲ್ವಾ, ಆ ಶಾರದಾ ಎಲ್ಲಿದ್ದಾಳೆ ಅಂತ ಗೊತ್ತು, ಹಾಗೆ ನಿಮ್ಮ ಹತ್ರ ತಂದು ಬಿಡೋ ಜವಾಬ್ದಾರಿ ನಂದೇ, ಅದೇ ರೀತಿ ಅವಳು ಎಲ್ಲಿದ್ದಾಳೆ ಅಂತ ಹೇಳೋಕ್ಕೂ ಸ್ವಲ್ಪ ಖರ್ಚಾಗುತ್ತೆ ಅನಿಸುತ್ತೆ ಮೇಡಮ್ ಅಂತ ಅಶ್ವಿನಿ ಹೇಳ್ತಾರೆ. ಆಗ ದೇವಯಾನಿಗೆ ತುಂಬಾ ಸಿಟ್ಟು ಬರುತ್ತೆ. ಒಟ್ಟಿನಲ್ಲಿ ಶಾರದಾ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ನೋಡು ನಿನಗೆ ಎಷ್ಟು ದುಡ್ಡು ಬೇಕಾದರೂ ತಗೋ, ಆ ಶಾರದಾ ನನ್ನ ಕೈಗೆ ಒಪ್ಪಿಸು ಅಷ್ಟೇ ಸಾಕು ಅಂತ ದೇವಯಾನಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಗೆ, ಅಯ್ಯೋ ಏನು ಮಾತಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಭೂಮಿ ಟೆನ್ಷನಿಂದ ಮತ್ತೆ ಮನೆ ಕಡೆ ಬರ್ತಾಳೆ. ಏನಿದು ದೇವಯಾನಿ ಅಮ್ಮ ಇಷ್ಟೊಂದು ಮೋಸ ಮನೆಯವ್ರಿಗೂ ಯಾರಿಗೂ ಕೂಡ ಮೋಸ ಮಾಡ್ತಾ ಇದ್ದಾರಲ್ಲ, ಇಷ್ಟೊಂದು ಮೋಸ ಮಾಡೋಕ್ಕೆ ಹೇಗೆ ಅವರಿಗೆ ಬರ್ತಾ ಇದೆ ಅಂತ ಭೂಮಿ ತುಂಬ ಬೇಜಾರು ಮಾಡ್ಕೋತಾಳೆ. ಅದೇ ರೀತಿ ಭೂಮಿ, ಅಯ್ಯೋ ಸಾಹೇಬರು ಹುಟ್ಟುಹಬ್ಬ ಪತ್ರ ಬರೀಲೇ ಇಲ್ವಲ್ಲ ಅಂತ ಹೇಗೆ ಕೊಡಲಿ ಸಾಹೇಬ್ರಿಗೆ ಅಂತ ಇಲ್ಲಿ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ನನಗೆ ಸಾಹೇಬ್ರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ, ಆದರೆ ಆ ಪ್ರೀತಿನ ಹೇಗೆ ಹೇಳ್ಕೊಳ್ಳಿ, ಇಲ್ಲ ಸಾಹೇಬರು ಅಂದರೆ ಏನು, ಅವರ ಆಕಾಶ, ನಾನು ಭೂಮಿ, ಆಕಾಶಕ್ಕೂ ಭೂಮಿಗೂ ಏಣಿ ಹಾಕಬಾರ್ದು, ಸಾಧ್ಯನೇ ಇಲ್ಲ, ಅವರನ್ನು ಪ್ರೀತಿ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನನ್ನ ಮನಸ್ಸಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಕೂಡ ಅದು ಮನಸ್ಸಲ್ಲೇ ಇರಲಿ, ಯಾವುದೇ ಕಾರಣಕ್ಕೂ ಸಾಹೇಬ್ರ ಮುಂದೆ ನಾನು ಹೇಳಲ್ಲ ಅಂತ ಭೂಮಿ ಅಂದ್ಕೊಂಡು ಬೇಜಾರಾಗ್ತಾಳೆ. ಈ ಕಡೆ ಅಜಿತ್ ಅವರು ಭೂಮಿ ಪತ್ರ ಓದೋಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇಲ್ಲಿ ಎಲ್ಲಿಟ್ಟಿರ್ಬೋದು ಭೂಮಿ ಅಂತ. ಆಗ ಅಜಿತ್ ಅವರು ಮಾಡ್ತಾ ಇರೋದನ್ನು ನೋಡಿ ಭೂಮಿಗೆ, ಏನು ಸಾಹೇಬ್ರೆ ಏನಾಯ್ತು ಇವತ್ತು ನಿಮಗೆ ಅಂತ ಕೇಳ್ತಾರೆ. ಅಲ್ಲ ಭೂಮಿ, ನೀನೇನು ನನಗೆ ಸರ್ಪ್ರೈಸ್ ಅಂತ ಕೊಡಲೇ ಇಲ್ಲ ಅಂತ ಹೇಳ್ತಿದೀಯಲ್ಲ, ಅದನ್ನೇ ಹುಡುಕ್ತಾ ಇದ್ದೆ, ಅಷ್ಟಕ್ಕೂ ಈ ಸರ್ಪ್ರೈಸ್ ಏನು ಭೂಮಿ ಅಂತ ಅಜಿತ್ ಕೇಳ್ತಾರೆ. ಆಗ ಭೂಮಿ, ಸಾಹೇಬ್ರೆ ಆ ಸರ್ಪ್ರೈಸ್ ಈಗಲೇ ಹೇಳಿದರೆ ಸರ್ಪ್ರೈಸ್ ಆಗುತ್ತಾ, ವೆಯ್ಟ್ ಮಾಡಿ ಸಾಹೇಬ್ರೆ ಕೊಡ್ತೀನಿ ಅಂತ ಇಲ್ಲಿ ಭೂಮಿ ಹೇಳ್ತಾರೆ. ಆಗ ಅಜಿತ್ ಅವರು, ಅಯ್ಯೋ ಭೂಮಿ ಪತ್ರದಲ್ಲಿ ಏನು ಬರೆದಿದ್ದಾಳೆ, ನನ್ನ ಮೇಲೆ ಪ್ರೀತಿ ಇಡಿ ಅಂತ ಬರೆದಿದ್ದಾಳ, ಪ್ರೀತಿ ಇಲ್ವಾ ಅಂತ ಬರೆದಿದ್ದಾಳ, ದೇವರೇ ನನ್ನ ಮನಸ್ಸಲ್ಲಿರೋದನ್ನೇ ಬರೆದಿದ್ರೆ ಸಾಕು ಭೂಮಿ ಅಂತ ಇಲ್ಲಿ ಅಜಿತ್ ತುಂಬ ಖುಷಿಯಿಂದ ನಗ್ತಾ ಇರ್ತಾರೆ. ಈ ಕಡೆ ಭೂಮಿ ಅಂತೂ ಅಜಿತ್ನೇ ನೋಡ್ತಾ ಇರ್ತಾರೆ. ಸಾಹೇಬ್ರನ್ನ ನೋಡಿದರೆ ಶಾಶ್ವತವಾಗಿ ಅವರ ನನ್ನ ಗಂಡ ಆಗಿರಬೇಕು ಅಂತ ಆಸೆ, ಆದರೆ ನನ್ನ ಆಸೆ ಯಾವತ್ತೂ ಈಡೇರಲ್ಲ ಅನಿಸುತ್ತೆ, ಯಾಕಂದರೆ ಅವರು ಎಲ್ಲಿ ನಾನೆಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಒಂದು ಕಡೆ ಅಜಿತ್ ಕೂಡ ಭೂಮಿನೇ ಯೋಚಿಸ್ತಾ ಇರ್ತಾರೆ. ಮತ್ತು ಈ ಕಡೆ ದೇವಯಾನಿಗೆ ನಿದ್ದೆನೇ ಬರ್ತಾ ಇರಲ್ಲ. ಅಯ್ಯೋ ದೇವರೇ, ಈ ಅಶ್ವಿನಿ ಏನು ಹೇಳ್ಬಿಟ್ಲು, ಸರಿಯಾಗಿ ಹೇಳಲೇ ಇಲ್ವಲ್ಲ ಶಾರದಾ ಎಲ್ಲಿದ್ದಾಳೆ ಅಂತ, ಶಾರದಾ ನನ್ನ ಹತ್ರ ಬರೋ ತನಕ ನನಗೆ ಸಮಾಧಾನ ಇಲ್ಲ. ಅಯ್ಯೋ ಹೇಗಾದರೂ ಮಾಡಿ ಶಾರದಾ ನನ್ನ ಕೈಗೆ ಸಿಗಬೇಕು, ಆಮೇಲೆ ಇದೇ ಮನೆಯವರಿಗೆ ಆಟ ಆಡಿಸ್ತೀನಿ, ಬುಗ್ರಿ ಥರ ತಿರುಗಿಸ್ತೀನಿ ಇಲ್ಲಿ ದೇವಯಾನಿ ಅನ್ಕೋತಾ ಇರ್ತಾರೆ. ಖಂಡಿತವಾಗಿಯೂ ಮುಂದೆ ಏನಾಗುತ್ತೆ, ಇಲ್ಲಿ ಭೂಮಿ ಪತ್ರನ ಓದಿ ಅಜಿತ್ ಖುಷಿಯಾಗುತ್ತಾ, ಹಾಗೆ ಭೂಮಿ ತನ್ನ ಮನಸ್ಸಲ್ಲಿರೋದನ್ನು ಅಜಿತ್ ಮುಂದೆ ಹೇಳ್ಕೊಂಡೇ ಬಿಡ್ತಾರಾ, ಅಥವಾ ಅಜಿತ್ ಎಲ್ಲ ವಿಷಯನ ಭೂಮಿ ಮುಂದೆ ಹೇಳ್ತಾರಾ, ಇಬ್ಬರು ಒಂದಾಗೋಕ್ಕೆ ಬಿಡ್ತಾರಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ಥ್ಯಾಂಕ್ ಯು.